ರಾಜ್ಯದಲ್ಲಿ ಜೋರಾಗ್ತಾ ಇದೆ ಮೂಡಾ ಸೈಟ್ ಜಟಾಪಟಿ. ಮುಖ್ಯಮಂತ್ರಿಗಳ ಪತ್ನಿ ಬರೆದಿದ್ದಾರೆ ಅಂತಕ್ಕಂಥ ಒಂದು ಪತ್ರ ಇವಾಗ ಲಭ್ಯವಾಗಿದೆ. ಇಂಥ ಬಡಾವಣೆಯಲ್ಲೇ ನಮಗೆ ಸೈಟ್ ಬೇಕು ಅಂತ ಅವರು ಕೇಳಿದ್ದಾರೆ. ರಾಜ್ಯದಲ್ಲಿ ಜೋರಾಗ್ತಾ ಇದೆ ಮೂಡಾ ಸೈಟ್ ಜಟಾಪಟಿ. ವಿಜಯನಗರದ 3ನೇ ಹಂತದಲ್ಲೇ ಸೈಟ್ ಅನ್ನ ಕೇಳಿದ್ರ ಸಿಎಂ ಪತ್ನಿ ಬರೆದ ಪತ್ರಕ್ಕೆ ಹಾಗಾದ್ರೆ ವೈಟ್ನರ್ ಹಾಕಿದ್ಯಾರು? 2001ರಲ್ಲಿ ಸೈಟ್ ಹಂಚಿಕೆಯಾಗಿದ್ರು, 2004ರಲ್ಲಿ ಅದನ್ನು ಖರೀದಿ ಮಾಡಿದ್ದು ಹೇಗೆ? ಸೈಟ್ ಜಾಗ ಕೃಷಿ ಜಾಗ ಆಗೋದಕ್ಕೆ ಸಾಧ್ಯನಾ? 2001ರಲ್ಲಿ ಸೈಟ್, 2004ರಲ್ಲಿ ಕೃಷಿ ಜಮೀನು ಅಂತ ತೋರಿಸ್ತಾರೆ. ಸಿಎಂ ಬಾಮೈದನ್ಗೆ ಇದು ಗೊತ್ತಿಲ್ವಾ ಅಂತ ಕುಮಾರಸ್ವಾಮಿ ಅವರು ಪ್ರಶ್ನೆ ಮಾಡಿದ್ದಾರೆ. 2004ರಲ್ಲಿ ಇವರು ಬಾಮೈದ ತಗೊಂಡವರಲ್ಲ, ಆಗ ಆಲ್ರೆಡಿ ಸೈಟ್ ನಿರ್ಮಾಣ ಆಗಿದೆ ಅಂತ ನಿಮಗೆ ಗೊತ್ತಿದೆ ಅಲ್ಲ. ಮ್ಯೂಟೇಷನ್ ರಿಜಿಸ್ಟರ್ನಲ್ಲಿ ಮೂಡ ಪ್ರಾಪರ್ಟಿ ಅಂತ ಇದೆ, ಅದನ್ನು ಹೆಂಗೆ ರಿಜಿಸ್ಟರ್ ಮಾಡ್ಕೊಂಡ್ರಿ? ನಿಮಗೆ ಗೊತ್ತಿರಲಿಲ್ವಾ ಸಿದ್ದರಾಮಯ್ಯನವರೇ? ಏನು ನಿಮ್ಮ ಬಾಮೈದ ದಡ್ನ? ಇಂದು ಏನೇನಾಗಿದೆ? ಯಾಕೆಂದ್ರೆ ಕೋರ್ಟ್ ಮುಂದೆ ಹೇಳ್ತಾ ಇದ್ರು ಇದು 92, 98 ಅಂತ. ಇಲ್ಲಿ ಅಲಾಟ್ಮೆಂಟ್ ಆಗಿರೋದು ಹೋದ ವರ್ಷ 2 ವರ್ಷದಿಂದ ಇವೆಲ್ಲ ನಡೆದಿರೋದು. ಈಗ ಹೆಲಿಕಾಪ್ಟರ್ ತಗೊಂಡೋದ್ರಲ್ಲಪ್ಪ, ಹೆಲಿಕಾಪ್ಟರ್ಲ್ಲ ಈಗೇನು ರೋಡ್ ಚೆನ್ನಾಗಿದೆ, 3/4 ಗಂಟೆಲಿ ಹೋಗ್ತೀವಿ ಪೈಲಟ್ ಇದ್ರೆ. ಹೆಲಿಕಾಪ್ಟ್ರಲ್ಲಿ ಹೋಗಿ ಪೇಪರ್ಗಳು ತುಂಬ್ಕೊಂಬರೋದೇನಿತ್ತು? ಯಾವ ಪೇಪರ್ ತುಂಬ್ಕೊಂಬಂದರು? ಯಾವ ಪೇಪರ್ಗೆ ವೈಟ್ನರ್ ಹಾಕೊಂಡವ್ರೆ? ಈಗ ನಿಮಗೆಲ್ಲ ಸಿಗ್ತಾ ಇದೆಯಲ್ಲ ವೈಟ್ನರ್ದು. ಹೆಲಿಕಾಪ್ಟರ್ನಲ್ಲಿ ಹೋಗಿದ್ದು ಅಂತ ಹೇಳಿದ್ದು ಭೈರತಿ ಸುರೇಶ್ಗೆ, ಯಾಕೆಂದರೆ ಅವರ ಇಲಾಖೆಗೆ ಬರುತ್ತೆ, ನಗರಾಭಿವೃದ್ಧಿ ಇಲಾಖೆಗೆ ಬರುತ್ತದು. ಹಾಗಾಗಿ ಈ ಆರೋಪ ಮೊದಲಿಂದನೂ ಮಾಡ್ತಾ ಇದ್ದಾರೆ. ರೋಡ್ ಚೆನ್ನಾಗಿದ್ದರೂ ಕೂಡ ಇವರು ಹೆಲಿಕಾಪ್ಟರ್ನಲ್ಲಿ ಹೋಗ್ಬಿಟ್ಟು ಮೂಡಾದಲ್ಲಿ ಎಲ್ಲ ಡಾಕ್ಯುಮೆಂಟ್ಗಳನ್ನು ತುಂಬಿಕೊಂಡು ಬಂದರು, ಅದರಲ್ಲೇ ತುಂಬ ಸೀಕ್ರೆಟ್ಸ್ ಇದೆ, ಈ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಮುಖ್ಯಮಂತ್ರಿಯವರ ಬಾಮೈದ ಸೈಟ್ ಅಲಾಟ್ ಆಗಿರೋ ಜಾಗವನ್ನು ಕೃಷಿ ಜಮೀನು ಅಂತ ಇವರು ರಿಜಿಸ್ಟ್ರೇಷನ್ ಮಾಡಿಸ್ಕೊತಾರಲ್ಲ, ಹೆಂಗೆ ಸಾಧ್ಯ? ಅಕ್ರಮ ನಡೆದಿದೆಯಾ ಇಲ್ವಾ ಹೇಳಿ ಅಂತ ಕುಮಾರಸ್ವಾಮಿಯವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ ಪತ್ನಿ ಪಾರ್ವತಮ್ಮನವರು ಒಂದು ಪತ್ರವನ್ನು ಬರೀತಾರೆ ಮೂಡಾದವರಿಗೆ. ನಮಗೆ ಬದಲಿ ನಿವೇಶನ 50-50ರ ಅನುಪಾತದಲ್ಲಿ ವಿಜಯನಗರ 3rd ಸ್ಟೇಜ್ನಲ್ಲೇ ಕೊಡಿ ಅಂತ ಕೇಳ್ಕೊತಾರೆ. ಮುಖ್ಯಮಂತ್ರಿ ನೋಡಿದ್ರೆ ನಾವು ಇಂಥದೇ ಏರಿಯಾದಲ್ಲಿ ಇಂಥದೇ ಬಡಾವಣೆಯಲ್ಲಿ ಸೈಟ್ ಕೊಡಿ ಅಂತ ಕೇಳೇ ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಇದೆಲ್ಲ ಅಕ್ರಮ. ಆ ಮೂಡಾದಲ್ಲಿರೋ ದಾಖಲೆಯ ಪ್ರಕಾರನೇ 2001ರಲ್ಲಿ ಇವರೇನು ಹೇಳ್ತಾ ಇದ್ದಾರೆ, 3 ಎಕರೆ 14 ಗುಂಟೆ ಆ ಜಾಗವನ್ನು ಸೈಟ್ ಮಾಡಿ ಹಂಚಿಬಿಟ್ಟಿದ್ದಾರೆ, ಮಾರ್ಬಿಟ್ಟಿದ್ದಾರೆ. 2004ರಲ್ಲಿ ನಾನು ಕೃಷಿ ಜಮೀನು ತಗೊಂಡೆ ಅಂತ ಇವರು ತೋರಿಸ್ತಾ ಇದ್ದಾರೆ. ಲೇಔಟ್ ಮಾಡಿ ಸೈಟ್ ಹಂಚಿದ ಮೇಲೆ ಅದು ಕೃಷಿ ಜಮೀನು ಹೆಂಗಾಗುತ್ತೆ? ಸೈಟ್ ಜಾಗ ಕೃಷಿ ಜಾಗ ಆಗೋದಕ್ಕೆ ಸಾಧ್ಯನಾ? ಸಾಧ್ಯ ಇಲ್ಲ. ಆ್ಯಕ್ಚುಲಿ ಕೃಷಿ ಜಾಗವನ್ನು ಬೇಕಾದರೆ DC ಕನ್ವರ್ಷನ್ ಮಾಡ್ಕೋಬೋದು, ಬಟ್ ಸೈಟ್ ಜಾಗವನ್ನು ಮಾಡೋಕ್ಕಾಗಲ್ಲ.